ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ನಿಮ್ಮ ಭೇಟಿಯಾಗಿ ತುಂಬ ದಿನಗಳೇ ಕಳೆದಿವೆ. ಅದರ ಶುಭಾರಂಭನ ಇವತ್ತು ನಾವು ಮಶ್ರೂಮ್ ಕಬಾಬ್ ರೆಸಿಪಿಯಿಂದ ಮಾಡೋಣ ಅಂತ. ಮೊದಲಿಗೆ ನಾನಿಲ್ಲಿ 1/4 kg ಮಶ್ರೂಮ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 5 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಶ್ರೂಮ್ನ ಫಸ್ಟು ಈ ಥರ ರಬ್ ಮಾಡಬೇಕು. ಈ ಥರ ನೀವು ಕ್ಲೀನ್ ಮಾಡಿದ್ರೆ ಮಶ್ರೂಮ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಲೇಯರ್ ಎಲ್ಲ ನೀಟಾಗಿ ಹೋಗುತ್ತೆ. ತುಂಬ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಬೇಡಿ, ಸ್ವಲ್ಪ ಜೆಂಟಲಾಗಿ ನೀಟಾಗಿ ಇದು ಮಾಡಬೇಕು. ಅದಾದಮೇಲೆ ಇದಕ್ಕೆ ನೀವು ನೀರು ಸೇರಿಸಿ ವಾಶ್ ಮಾಡಬೇಕು. ಈ ಥರ ಕ್ಲೀನ್ ಮಾಡೋದ್ರಿಂದ ಮಶ್ರೂಮ್ ಸಖತ್ತಾಗಿ ಕ್ಲೀನ್ ಆಗುತ್ತೆ. ವೈಟ್ ಕಲರ್ ಇರುತ್ತೆ, ಬ್ಲ್ಯಾಕ್ ಆಗಿ ಟರ್ನ್ ಆಗಲ್ಲ ನೀರು ಹಾಕ್ತಿದ್ದಂಗೆ. ಇದಾದಮೇಲೆ ಮಶ್ರೂಮ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಬಟನ್ ಮಶ್ರೂಮ್ಸ್ ತೊಗೊಂಡಿದ್ದೀನಿ. ತುಂಬ ದಪ್ಪ ಇದ್ದರೆ ಒಂದು 4 ಪೀಸ್ ಕಟ್ ಮಾಡಿ, ತೀರಾ ಸಣ್ಣಗೆ ಅಥವಾ ಒಂದು ಮೀಡಿಯಮ್ ಸೈಜ್ ಇದ್ದರೆ 2 ಪೀಸ್ ಮಾಡಿ, ತೀರಾ ಸಣ್ಣಗಿದ್ರೆ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಾವು ಫ್ರೈ ಮಾಡಿದ್ಮೇಲೆ ಅದು ಶ್ರಿಂಕಾಗಿ ಇನ್ನೂ ಸಖತ್ ಸಣ್ಣ ಆಗಿಬಿಡುತ್ತೆ. ನಂತರ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 3 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಖಾರದ ಪುಡಿ, ಜಾಸ್ತಿ ಬೇಕಾದರೆ ಸೇರಿಸ್ಕೊಳ್ಳಿ, ಡೋಂಟ್ ವರಿ. ಆಮೇಲೆ 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ನಂತರ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನೀವು ಇದೇ ಥರ ಡೈರೆಕ್ಟಾಗಿ ಹಾಕೋಬೋದು, ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಕೆಲವರೆಲ್ಲ ಕರ್ಬೇವಿನ ಸೊಪ್ಪೆಲ್ಲ ತಿನ್ನಲ್ಲ ಅಂತ ಅಂತಿರ್ತಾರೆ. ಅಂಥವ್ರಿದ್ರೆ ಸಮಸ್ಯೆನೇ ಬೇಡ, ನೀಟಾಗಿ ಚಾಪ್ ಮಾಡಿ ಕಟ್ ಮಾಡಿ ಹಾಕ್ಬಿಡಿ. ಈಗ ನಿಧಾನಕ್ಕೆ ಸ್ವಲ್ಪನೇ ನೀರು ಸೇರಿಸ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸತಿ ನೀರು ಸೇರಿಸ್ಕೊಂಡ್ರೆ ನಿಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಏನು ಅಂತ ತಿಳಿಯಲ್ಲ. ಸೊ ಸ್ವಲ್ಪ ಸೇರಿಸ್ಕೊಳ್ತಾ ಹೋಗ್ತಿದ್ರೆ ನಿಮಗೆ ಬ್ಯಾಟರ್ ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ. ತೀರಾ ರನ್ನಿ ಬ್ಯಾಟರ್ ಆದರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಕಬಾಬು ಕ್ರಿಸ್ಪಾಗಿ ಬರೋಲ್ಲ. ಸೊ ಬ್ಯಾಟರ್ ಕನ್ಸಿಸ್ಟೆನ್ಸಿನೂ ತುಂಬ ಇಂಪಾರ್ಟೆಂಟು. ಸುಮ್ಮನೆ ಹೆಂಗೆ ಬೇಕಂಗೆ ನೀರಾಗಿ ಕಲಿಸೋದ್ರಾಗಲ್ಲ. ಸೊ ಇವಾಗ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಮಶ್ರೂಮ್ ಪೀಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಕೋಟ್ ಆಗಬೇಕು ಬ್ಯಾಟರು ಎಲ್ಲ ಪೀಸಸ್ಗೂ. ಆ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿ. ಸ್ವಲ್ಪ ನೆಗಡಿ ಬೇರೆ ಆಗಿಬಿಟ್ಟಿದೆ, ವಾಯ್ಸ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಇನ್ನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದಾಗ. ನೋಡಿ ಈ ಥರ ಸಕ್ಕತ್ತಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ನಂತರ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಲಸಿರೋ ಮಶ್ರೂಮ್ನ ಒಂದೊಂದೇ ಪೀಸ್ ಆ್ಯಡ್ ಮಾಡಿ ಫ್ರೈ ಮಾಡಿಬಿಟ್ರೆ ಮಶ್ರೂಮ್ ಕಬಾಬ್ ಸೂಪರಾಗಿ ರೆಡಿ ಆಗುತ್ತೆ. ಸೊ ನಮಗೆಲ್ಲ ಏನೇ ಫ್ರೈ ಮಾಡಬೇಕಾದ್ರೂ ಒಂದು ಯಾವ ಥರ ಐಡೆಂಟಿಫೈ ಮಾಡ್ತೀವಿ ಅಂದರೆ ಕಲರ್ ಚೇಂಜ್ ಆಯಿತು, ಬ್ರೌನ್ ಕಲರ್ ಬಂತು, ಗೋಲ್ಡನ್ ಬ್ರೌನ್ ಕಲರ್ ಬಂತು, ಎತ್ಬಿಡಿ ಅಂತೀವಿ. ಆದರೆ ಮಶ್ರೂಮಲ್ಲಿ ಹಂಗಲ್ಲ. ನಾವಿಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ಕಲರ್ ಬೇಗ ಬಂದ್ಬಿಡುತ್ತೆ ನಿಮಗೆ. ಮಶ್ರೂಮ್ನ ಇನ್ನೊಂದೇನೆಂದರೆ ನೀರಾಗಿ ವಾಶ್ ಮಾಡಿರ್ತೀವಲ್ಲ, ನೀವು ಫ್ರೈ ಮಾಡ್ತಿದ್ದಂಗೆ ಮಶ್ರೂಮು ಆ ಮಾಯಿಶ್ಚರ್ನ ಆಚೆ ಬಿಡ್ತಾ ಹೋಗುತ್ತೆ. ಸೊ ನೀವು ಬೇಗ ತೆಗೆದುಬಿಟ್ರೆ ಬ್ಯಾಟರೆಲ್ಲ ತುಂಬ ಸ್ಟಿಕ್ಕಿಯಾಗಿ ಅಲ್ಲಿಗೆ ಅಂಟ್ಕೊಳ್ಳೋ ಥರ ಎಲ್ಲ ಇರುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು, ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ನಿಮಗೆ ಸೌಟ್ ಆಡಿಸ್ಬೇಕಾದ್ರೆ ಫೀಲ್ ಆಗುತ್ತೆ ಕ್ರಿಸ್ಪ್ ಆಗ್ತಿದೆ ಅಂತ. ನೋಡಿ ಹೆಂಗೆ ಸೌಂಡ್ ಬರ್ತಾ ಇದೆ ಕ್ರಿಸ್ಪ್ ಆಗಿರೋದಕ್ಕೆ. ಇಷ್ಟು ಮಾಡಿಬಿಟ್ರೆ ಮಶ್ರೂಮ್ ಕಬಾಬ್ ಸೂಪರಾಗಿ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ನಮ್ಮ ಚಾನಲ್ ಬಗ್ಗೆ ಬೇರೆಯವ್ರಿಗೂ ತಿಳಿಸ್ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದಗಳು.